ಹ್ಯಾಪಿ ಲರ್ನಿಂಗ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ವತಂತ್ರ ದಿನಾಚರಣೆ ಭಾಷಣವನ್ನು ನೋಡೋಣ. ಗೌರವಾನ್ವಿತ SDMC ಅಧ್ಯಕ್ಷರೇ, ಶಿಕ್ಷಣ ಪ್ರೇಮಿಗಳೇ, ಸದಾ ಶಾಲೆಯ ಏಳಿಗೆಯನ್ನೇ ಬಯಸುವ ಹಿರಿಯರೇ, ಅಕ್ಷರದ ಜ್ಞಾನ ನೀಡುವ ಗುರುಗಳೇ, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಲೋಕವೇ, ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇಂದು ನಾವು 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಆಚರಣೆಗೆ ಅನೇಕ ಮಹನೀಯರು ಮತ್ತು ಮಾತೆಯರು ತಮ್ಮ ರಕ್ತ ದರ್ಪಣವನ್ನು ಹರಿಸಿದ್ದಾರೆ. ಇಂದು ಅದು ನಮಗೆ ವಿಜಯೋತ್ಸವದ ತಿಲಕವಾಗಿದೆ. ನಮಗೆ ಸ್ವತಂತ್ರವು ಆಗಸ್ಟ್ 15, 1947 ಶುಕ್ರವಾರ ರಾತ್ರಿ 12ಕ್ಕೆ ದೊರೆಯಿತು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧಿ, ವಲ್ಲಭಭಾಯಿ ಪಟೇಲ್, ಭಗತ್ ಸಿಂಗ್, ಲೋಕಮಾನ್ಯ ತಿಲಕ್, ಡಾಕ್ಟರ್ BR ಅಂಬೇಡ್ಕರ್, ಕಿತ್ತೂರು ರಾಣಿ ಚೆನ್ನಮ್ಮ, ಸಾವಿತ್ರಿಬಾಯಿ ಫುಲೆ, ಕಸ್ತೂರಿಬಾ ಇನ್ನೂ ಅನೇಕ ವೀರ ಯೋಧರು, ನಾಯಕರು, ಜನಸಾಮಾನ್ಯರು ತಮ್ಮ ಪ್ರಾಣವನ್ನು ಅರ್ಪಿಸಿದ್ದಾರೆ. ನಿಮಗೆಲ್ಲ ತಿಳಿದಿರುವಂತೆ ಇಂದು ನಾವು ತ್ರಿವರ್ಣ ಧ್ವಜವನ್ನು ಆಕಾಶದೆತ್ತರಕ್ಕೆ ಹಾರಿಸುತ್ತೇವೆ. ಧ್ವಜದಲ್ಲಿ ಕೇಸರಿ, ಬಿಳಿ ಮತ್ತು ಹಸಿರು ಬಣ್ಣಗಳಿರುತ್ತವೆ. ಕೇಸರಿ ಬಣ್ಣವು ತ್ಯಾಗ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣವು ಶಾಂತಿ, ಶುದ್ಧತೆ, ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಸೂಚಿಸುತ್ತದೆ. ಹಸಿರು ಬಣ್ಣವು ಬೆಳವಣಿಗೆ, ನಂಬಿಕೆ ಮತ್ತು ಫಲವತ್ತತೆಯನ್ನು ಸೂಚಿಸುತ್ತದೆ. ಧ್ವಜದ ಮಧ್ಯಭಾಗದಲ್ಲಿ 24 ಗೆರೆಗಳನ್ನು ಹೊಂದಿದ ನೀಲಿ ಬಣ್ಣದ ಚಕ್ರವಿದೆ. ಇದನ್ನು ಅಶೋಕ ಚಕ್ರ, ಧರ್ಮಚಕ್ರ, ಕಾಲಚಕ್ರ ಮತ್ತು ಕರ್ತವ್ಯದ ಚಕ್ರ ಎಂದು ಕರೆಯುತ್ತಾರೆ. ಈ ಧ್ವಜವನ್ನು ಆಂಧ್ರಪ್ರದೇಶದ ಪಿಂಗಳಿ ವೆಂಕಯ್ಯನವರು ಜುಲೈ 22, 1947 ಸ್ವರಾಜ್ಯ ಧ್ವಜ ಎಂದು ವಿನ್ಯಾಸಗೊಳಿಸಿದರು. ಭಾರತವನ್ನು ಮಾತೃಭೂಮಿ, ಪಿತೃಭೂಮಿ ಹಾಗೂ ಪುಣ್ಯಭೂಮಿ ಎಂದು ಗೌರವಿಸಿ, ಆರಾಧಿಸಿ, ಆನಂದಿಸುವ ದೇಶಭಕ್ತರ ಬಾಳಿಗೆ ಧನ್ಯತೆಯ ಮಹೋನ್ನತ ಕಿರೀಟ ತೊಡಿಸಿದ ರಾಷ್ಟ್ರದ ಸ್ಟಾರ್ ವೀರ ನಾಯಕ ಸಂಗೊಳ್ಳಿ ರಾಯಣ್ಣ ಜನಿಸಿದ ದಿನ ಇಂದು. ರಾಯಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ತಿಲಾಂಜಲಿ ಹಾಕುತ್ತೇನೆ. ನನ್ನ ದೇಶ ಸಮೃದ್ಧತೆಯತ್ತ ಸಾಗಲಿ. ಜೈ ಹಿಂದ್. ಥ್ಯಾಂಕ್ ಯು.